ಹ್ಯಾಪಿ ಮದರ್ಸ್ ಡೇ. ತಾಯಿ ಎಂಬ ಪದವೇ ಪ್ರೀತಿ, ಮಮತೆ, ತ್ಯಾಗ ಮತ್ತು ಕರುಣೆಯ ಪ್ರತೀಕವಾಗಿದೆ. ಜಗತ್ತಿನಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲವಾದರೂ ದೇವರ ರೂಪದಲ್ಲಿ ನಮ್ಮೊಂದಿಗೆ ಇರುವವಳು ತಾಯಿಯೇ. ಪ್ರತಿಯೊಬ್ಬರ ಜೀವನದ ಆರಂಭ ತಾಯಿಯಿಂದಲೇ ಆಗುತ್ತದೆ. ಮಗು ಹುಟ್ಟುವ ಮೊದಲ ಕ್ಷಣದಿಂದಲೇ ತಾಯಿ ತನ್ನ ಪ್ರೀತಿ ಮತ್ತು ಆರೈಕೆಯಿಂದ ಮಗುವಿನ ಬದುಕನ್ನು ಸುಂದರಗೊಳಿಸುತ್ತಾಳೆ. ಆದ್ದರಿಂದಲೇ ತಾಯಿಯ ಸ್ಥಾನವನ್ನು ದೇವರಿಗಿಂತಲೂ ಉನ್ನತವೆಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರವನ್ನು ಹ್ಯಾಪಿ ಮದರ್ಸ್ ಡೇ ಎಂದು ಆಚರಿಸಲಾಗುತ್ತದೆ. ಈ ದಿನ ತಾಯಿಯ ಪ್ರೀತಿ, ತ್ಯಾಗ ಮತ್ತು ಅವಳ ಮಹತ್ವವನ್ನು ಸ್ಮರಿಸುವ ವಿಶೇಷ ದಿನವಾಗಿದೆ. ತಾಯಿ ತನ್ನ ಮಕ್ಕಳ ಸಂತೋಷಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಮರೆತು ಬದುಕುತ್ತಾಳೆ. ಮಕ್ಕಳ ಕಣ್ಣೀರನ್ನು ನೋಡಿದಾಗ ಅವಳ ಹೃದಯ ನೋವು ಅನುಭವಿಸುತ್ತದೆ. ಮಕ್ಕಳ ನಗುವಿನಲ್ಲಿ ತನ್ನ ಸಂತೋಷವನ್ನು ಕಾಣುತ್ತಾಳೆ. ತಾಯಿ ಮಗುವಿನ ಮೊದಲ ಗುರು. ಮಗು ಮಾತನಾಡುವುದು, ನಡೆಯುವುದು, ಒಳ್ಳೆಯದು ಕೆಟ್ಟದು ತಿಳಿಯುವುದು ಎಲ್ಲವೂ ತಾಯಿಯಿಂದಲೇ ಆರಂಭವಾಗುತ್ತದೆ. ಅವಳು ಮಕ್ಕಳಿಗೆ ಮಾನವೀಯ ಮೌಲ್ಯಗಳು, ಶಿಸ್ತು, ಪ್ರೀತಿ ಮತ್ತು ಗೌರವವನ್ನು ಕಲಿಸುತ್ತಾಳೆ. ಮಗುವಿನ ಯಶಸ್ಸಿನ ಹಿಂದೆ ತಾಯಿಯ ಪ್ರಾರ್ಥನೆ ಮತ್ತು ಪರಿಶ್ರಮ ಸದಾ ಅಡಗಿರುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಕೆಲವರು ತಾಯಿಯ ಮಹತ್ವವನ್ನು ಮರೆತಿದ್ದಾರೆ. ಆದರೆ ತಾಯಿಯ ಪ್ರೀತಿಗೆ ಸಮಾನವಾದುದು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ತಾಯಿ ಯಾವಾಗಲೂ ಮಕ್ಕಳ ಒಳಿತನ್ನೇ ಬಯಸುತ್ತಾಳೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಾಯಿಯನ್ನು ಗೌರವಿಸಿ ಅವಳಿಗೆ ಪ್ರೀತಿ ಮತ್ತು ಕಾಳಜಿಯನ್ನು ನೀಡಬೇಕು. ತಾಯಿಯ ಪಾದದಲ್ಲೇ ಸ್ವರ್ಗವಿದೆ ಎಂಬ ಮಾತು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ಈ ಮದರ್ಸ್ ಡೇ ಸಂದರ್ಭದಲ್ಲಿ ಎಲ್ಲ ತಾಯಂದರಿಗೂ ಗೌರವ ಸಲ್ಲಿಸಿ ಅವರ ತ್ಯಾಗ ಮತ್ತು ಪ್ರೀತಿಗೆ ಕೃತಜ್ಞತೆ ಸಲ್ಲಿಸೋಣ. ಹ್ಯಾಪಿ ಮದರ್ಸ್ ಡೇ. ಅಮ್ಮ ಇದ್ದರೆ ಜೀವನ ಸುಂದರ. ಅಮ್ಮನ ಪ್ರೀತಿಯೇ ನಮ್ಮ ದೊಡ್ಡ ಶಕ್ತಿ.